ಈಗ 30,000 ಕೋಟಿ 2,000 ರೂಪಾಯಿ ಕೊಡ್ತೀವಲ್ಲ ತಿಂಗಳಿಗೆ ಒಬ್ಬ ಮಹಿಳೆಗೆ, ಯಜಮಾನಿಗೆ 30,000 ಕೋಟಿ ಆಗುತ್ತೆ ವರ್ಷಕ್ಕೆ. 30,000 ಕೋಟಿ, ಒಟ್ಟು 50,000 ಕೋಟಿಗಿಂತ ಜಾಸ್ತಿ ಆಗುತ್ತೆ ನಮ್ಮ ಗ್ಯಾರಂಟಿ ಯೋಜನೆಗಳಿಗೆ. ನಿಮಗೆ ಕೈನಲ್ಲಿ ಹಣ ಇಲ್ಲದೆ ಹೋದ್ರೆ, ಪರ್ಚೇಸಿಂಗ್ ಪವರ್ ಇಲ್ಲದೆ ಹೋದ್ರೆ ಹೆಂಗೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡೋದು? ಮತ್ತೆ ಬೇರೆ ಪಾಪಗಳಿಗೆ ನೀವು ಖರ್ಚು ಮಾಡ್ಲಿಕ್ಕೆ ಎಲ್ಲ ಹಣ ಇರ್ತದೆ. ಆರ್ಥಿಕ ಸಬಲರಾಗಬೇಕು ಬೇಡ? ಅದಕ್ಕೋಸ್ಕರ 50,000 ಕೋಟಿ ಪ್ರತಿ ವರ್ಷಕ್ಕೆ ಖರ್ಚಾದ್ರೂ ಕೂಡ ಇದನ್ನ ನಿಲ್ಸಕ್ ಹೋಗಲ್ಲ. ಅದು ಕೆಲವರು ಪಕ್ಕದಲ್ಲಿ ಇದನ್ನೇ ದೊಡ್ಡ ತಪ್ಪು ಅಂತ ಹೇಳಿ ಪ್ರಚಾರ ಮಾಡ್ತಾರೆ. ನೀವು ಸುಮ್ಮನೆ ಕೂತ್ಕೊಳ್ಳದ ಕೂತ್ಕೋಬಾರದಲ್ವಾ? ದೊಡ್ಡ ತಪ್ಪು ಅಂತ ಮಾತಾಡ್ತಾರೆ. ನೀವು ಅವರು ಪಾಪ ಅನೇಕ ಜನ ನಿಮ್ಮಲ್ಲಿ ಎಲ್ಲರೂ ಅಲ್ಲ, ಕೆಲವರು ಅವ್ರು ಹೇಳೋದಕ್ಕೆ ಚಪ್ಪಾಳೆ ತಟ್ಬಿಡೋದು. ಯಾಕೆ ಸುಮ್ಮನೆ ಯಾಕೆ ಚಪ್ಪಾಳೆ ತಟ್ಬಿಡೋಣ, ನಾವು ಅದು ಹೀಗೆ ತಟ್ಬಿಡೋದು. ಈಗ ಎಲ್ರಿಗೂ ಫ್ರೀಯಾಗಿ ಬಸ್ನಲ್ಲಿ ಓಡಾಡಕ್ ಮಾಡಿದೀವಿ. ಈಗ ಬಸ್ನಲ್ಲಿ ಓಡಾಡೋದ್ರಿಂದ ಅವ್ರ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ, ಅವ್ರ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಅನುಕೂಲ ಆಗುತ್ತೆ, ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ನನಗೆ ಧರ್ಮಸ್ಥಳದ ಹೆಗ್ಡೆ ಒಂದ್ಸರಿ ಒಂದು ಪತ್ರ ಬರೆದರು. ಈ ಕಾರ್ಯಕ್ರಮ ಜಾರಿಯಾದ ಶಕ್ತಿ ಯೋಜನೆ ಜಾರಿಯಾದ್ಮೇಲೆ ತಕ್ಷಣ ಒಂದು ಪತ್ರ ಬರೆದರು. ನೀವು ಈ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ಮೇಲೆ ಎಲ್ರಿಗೂ ಫ್ರೀಯಾಗಿ ಬಸ್ಗಳಲ್ಲಿ ಓಡಾಡಕ್ ಮಾಡಿದ್ಮೇಲೆ ನಮ್ಮ ದೇವಸ್ಥಾನಕ್ಕೆ ಬರೋರು ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗಿದ್ದಾರೆ ಬರೀ ಭಕ್ತಾದಿಗಳು ಜಾಸ್ತಿ ಆಗ್ಲಿಲ್ಲ, ಅಲ್ಲಿ ಅಂಗಡಿ ಮುಗ್ಗಟ್ಟುಗಳಲ್ಲೆಲ್ಲ ವ್ಯಾಪಾರಗಳು ಜಾಸ್ತಿ ಆಯ್ತಾ ಇಲ್ವಾ? ಸೊ ಇದು ಕಾರ್ಯಕ್ರಮ. ಆಮೇಲೆ ಈ 1,60,00,000 ಕುಟುಂಬಗಳಿಗೆ 200 ಯೂನಿಟ್ ವರೆಗೆ ಫ್ರೀ ಕರೆಂಟ್. ನೀವು ಎಷ್ಟು ಜನ 200 ಕರೆಂಟ್ಗಿಂತ ಉಪಯೋಗಿಸ್ತಾರೆ ಏನೋ ಗೊತ್ತಿಲ್ಲ ನನಗೆ. ಆ ದುಡ್ಡೇನೋ ಉಳಿತಾಯ ಆಗುತ್ತಲ್ಲ, 2,000 ರೂಪಾಯಿ ಕೊಡೋದು ಉಳಿತಾಯ ಆಗುತ್ತಲ್ಲ. ಅದಕ್ಕೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗ್ತದೆ. ಅಸಮಾನತೆ ಸುಮ್ಸುನೆ ಹೋಗ್ಬಿಡ್ತದ, ಜಾತಿ ಸುಮ್ಸುನೆ ಹೋಗ್ಬಿಡ್ತದ. ಪರ್ಚೇಸಿಂಗ್ ಪವರ್ ಜಾಸ್ತಿ ಆದ್ರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವತಂತ್ರರಾದ್ರೆ, ಶಕ್ತಿ ಬಂದ್ರೆ ನಿಮಗೆ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗ್ತದೆ, ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ. ಇದು ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಬೇಕಾಗ್ತದೆ. ಜಾತಿ ಮಾಡೋದ್ರಿಂದ ಅವ್ರು ಏನ್ ಹೇಳ್ತಿದ್ರು ಲೋಕಿ ಅವರು ಅಂತಂದ್ರೆ, ಜಾತಿ ಯಾವ ಹಿಂದುಳಿದಿದಾರಲ್ಲ, ದುರ್ಬಲವಾಗಿದಾರಲ್ಲ, ಆ ಜನ ಜಾತಿ ಸಮಾವೇಶ ಮಾಡಿ ಸಂಘಟನೆ ಆದರೆ ಅದರಿಂದ ತಪ್ಪೇನಲ್ಲ, ಸಮಾಜಕ್ಕೆ ತೊಂದರೆ ಆಗಲ್ಲ. ಆದರೆ ಮುಂದುವರೆದವರು ಜಾತಿ ಸಮಾವೇಶಗಳನ್ನು ಮಾಡಬಾರ್ದು. ಇದನ್ನ ಲೋಕಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಂಡು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು. ವಿಶೇಷವಾಗಿ ವಿದ್ಯಾವಂತರು, ಆರ್ಥಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ಸಾಮಾಜಿಕವಾಗಿ ಶಕ್ತಿ ಇರ್ತಕ್ಕಂಥವ್ರು, ರಾಜಕೀಯವಾಗಿ ಶಕ್ತಿ ಇರ್ತಕ್ಕಂಥವ್ರು, ಇದನ್ನ ನಾವು ಮಾಡಿದ್ರೆ ಸಮಾಜದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ. ಅಂತ ಚಿಂತನೆಯನ್ನ ನೀವೆಲ್ಲ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಈ ಸಮಾವೇಶದಲ್ಲಿ ರೇವಣ್ಣ
ಸಾಂಸ್ಕೃತಿಕ ಸಮಾವೇಶ, ಸಾಂಸ್ಕೃತಿಕ ಪರಿಷತ್ ಅದರ ಅಧ್ಯಕ್ಷರು ಇವರು. ನನಗೆ ಈ ಸಮಾವೇಶದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ನನಗೆ ಗೊತ್ತಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಕೆಲವರಿಗೆ ಮನಸ್ಸಿಗೆ ಬದಲಾವಣೆ ಮನಸ್ಸಿಗೆ ನೋವಾಗಿದ್ರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ನಾನು ಹೇಳಲೇಬೇಕಾಗ್ತದೆ. ನನಗೆ ಸರಿ ಅನ್ಸುತ್ತೆ ಹೇಳಿದ್ದೀನಿ. ಒಳ್ಳೆ ಚರ್ಚೆ ಆಗಲಿ, ಸಮಾಜಮುಖಿಯಾದಂಥ ಚರ್ಚೆ ಆಗಲಿ, ಸಮಾಜಕ್ಕೆ ಒಳಿತು ಆಗ್ತಕ್ಕಂಥದ್ದು ಚರ್ಚೆ ಆಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. 2 ದಿನ ಚರ್ಚೆ ಇಟ್ಕೊಂಡಿದ್ದೀರಿ, ಇವತ್ತು ನಾಳೆ 2 ದಿನ ಚರ್ಚೆ ಇಟ್ಕೊಂಡಿದ್ದೀರಿ. ಅದು ಒಳ್ಳೆ ಚರ್ಚೆ ಆಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಆಮೇಲೆ ಇನ್ನೊಂದು ಸಂವಾದ ಅಂತ ಹೇಳ್ತಿದ್ರು ರೇವಣ್ಣ, ನನಗೆ ಇನ್ನೊಂದು ಮೀಟಿಂಗ್ ಇದೆ, ನಾವು ಹೋಗ್ಬೇಕಾಗಿದೆ ಬೆಂಗಳೂರಿಗೆ, ಅದರಿಂದ ಸಂವಾದಕ್ಕೆ ಇರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.